ನಮಸ್ಕಾರ, ವೆಲ್ಕಮ್ ಟು ಶುವಿಶ್ರೀ ಪಾಕಶಾಲಾ. ನಾವಿವತ್ತು ಸಿಂಪಲ್ ಆಗಿ ಅನ್ನಕ್ಕೆ ಮತ್ತು ಮುದ್ದೆಗೆ ಮೆಂತೆ ತಂಬುಳಿ ಮಾಡೋದು ಹೆಂಗಂತ ತೋರಿಸ್ತೀವಿ. ಇದನ್ನು ಮಾಡೋದು ಮಾತ್ರ ತುಂಬ ಸುಲಭ. ಇದು ಒಂದ್ಸರಿ ಟ್ರೈ ಮಾಡಿ ನೋಡಿ. ಬಿಸಿ ಅನ್ನಕ್ಕೆ ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ಮತ್ತು ರುಚಿಯಾಗೂ ಇರುತ್ತೆ. ಒಂದ್ಸರಿ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ತಾ ಇರ್ತೀರ. ಮೊದಲಿಗೆ ಒಂದು ಜಾರ್ ತಗೊಂಡು ಅದರಲ್ಲಿ 2 ಹಿಡಿ ಪುಟಾಣಿ ಅಥವಾ ಹುರಿಗಡ್ಲೆ ಹಾಕೋಬೇಕು. ಪುಟಾಣಿ ಎಷ್ಟು ತಗೊಂಡಿರ್ತೀರೋ ಅದರ ಅರ್ಧದಷ್ಟು ಒಣ ಕೊಬ್ಬರಿ ತಗೋಬೇಕು. ಸ್ವಲ್ಪ ಕರಿಬೇವು, ಸ್ವಲ್ಪ ಬೆಲ್ಲ, 1 ಬೆಳ್ಳುಳ್ಳಿ, 1 ಟೇಬಲ್ ಸ್ಪೂನ್ ಮೆಂತೆಕಾಳು, 1 ಟೇಬಲ್ ಸ್ಪೂನ್ ಜೀರಿಗೆ, 5 ರಿಂದ 6 ಒಣಮೆಣಸಿನಕಾಯಿ, 1 ಈರುಳ್ಳಿ. ಈರುಳ್ಳಿ ದೊಡ್ಡದಿದ್ರೆ ಅರ್ಧ ಈರುಳ್ಳಿ ತಗೋಬೇಕು. ಈರುಳ್ಳಿ ಜಾಸ್ತಿ ಹಾಕಿದ್ರೆ ಚೆನ್ನಾಗಾಗಲ್ಲ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹುಣಸೆ ಹಣ್ಣಿನ ರಸ ಹಾಕೋಬೇಕು. ರುಚಿಗೆ ಬೇಕಾದಷ್ಟು ಉಪ್ಪು, ಸ್ವಲ್ಪ ನೀರು ಹಾಕಿ ರುಬ್ಕೋಬೇಕು. ಇದು ಈ ಥರ ಸಣ್ಣಗಾಗೋವರೆಗೂ ರುಬ್ಕೋಬೇಕು. ಇವಾಗ ತಂಬುಳಿ ಮಾಡೋಕ್ಕೆ ಒಗ್ಗರಣೆ ಕೊಡಬೇಕು. ಒಲೆ ಮೇಲೆ ಪಾತ್ರೆ ಇಟ್ಟು ಗ್ಯಾಸ್ ಹಚ್ಕೋಬೇಕು. ಅದಕ್ಕೆ ಸ್ವಲ್ಪ ಎಣ್ಣೆ, ಇದು ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕೋಬೇಕು. ಸ್ವಲ್ಪ ಕರಿಬೇವು ಹಾಕೊಂಡು ಸ್ವಲ್ಪ ಈರುಳ್ಳಿ ಹಾಕೋಬೇಕು. ಸ್ವಲ್ಪ ಇದು ನಿಧಾನ ಉರಿಯಲ್ಲಿ ಬೇಯಿಸ್ಕೊಂಡು ಈರುಳ್ಳಿ ಸ್ವಲ್ಪ ಬೆಂದ ಮೇಲೆ ಟೊಮೆಟೊ ಹಾಕೋಬೇಕು. ಇದನ್ನ ಜಾಸ್ತಿ ಬೇಯಿಸಕ್ಕೆ ಹೋಗಬಾರ್ದು. ಟೊಮೆಟೊ ಹಾಕಿ ಸ್ವಲ್ಪ ಬೇಯಿಸಿ ಗ್ಯಾಸ್ ಆಫ್ ಮಾಡಿಬಿಡ್ಬೇಕು. ಇವಾಗ ನಾವು ಮಿಕ್ಸ್ ಮಾಡ್ಕೊಂಡಿರೋ ತಂಬುಳಿ ಮಿಶ್ರಣನ ಇದಕ್ಕೆ ಹಾಕೋಬೇಕು. ಇದು ಗಟ್ಟಿ ಇರೋದ್ರಿಂದ ಸ್ವಲ್ಪ ನೀರು ಹಾಕೋಬೇಕು. ಜಾರ್ಗೂ ಸ್ವಲ್ಪ ಕ್ಲೀನಾಗಿ ನೀರು ಹಾಕಿ ಆ ನೀರನ್ನು ಈ ಪಾತ್ರೆಗೆ ಹಾಕೋಬೇಕು.
ಇದು ಸ್ವಲ್ಪ ಗಟ್ಟಿಗಿದ್ರೇನೆ ಚೆನ್ನಾಗಿ, ತೆಳ್ಳಗಾಗಬಾರ್ದು. ಇದ್ರ ಮೇಲ್ಗಡೆ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ, ಸ್ವಲ್ಪ ಕರಿಬೇವು ಹಾಕೋಬೇಕು, ಸ್ವಲ್ಪ ಕೊತ್ತಂಬರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ರುಚಿಕರವಾದ ತಂಬುಳಿ ರೆಡಿ. ಇಂಗ್ರೀಡಿಯೆಂಟ್ಸ್ ತುಂಬ ಕಾಮನ್, ಆದರೆ ಫೈನಲ್ ಟೇಸ್ಟು ಎಕ್ಸ್ಟ್ರಾರ್ಡಿನರಿ ಆಗಿರುತ್ತೆ. ಇದು ಮುದ್ದೆಗೂ ಚೆನ್ನಾಗಿರುತ್ತೆ, ಬಿಸಿ ಅನ್ನಕ್ಕೂ ಚೆನ್ನಾಗಿರುತ್ತೆ. ನೀವು ಮನೇಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ಸಮಯ ಕಮ್ಮಿ ಇದ್ದಾಗ ಈ ರೆಸಿಪಿನ ಬೇಗ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಈ ಥರ ಸಿಂಪಲ್ ಆಗಿರೋ ರೆಸಿಪಿಗಳನ್ನ ಮತ್ತೆ ಮತ್ತೆ ಅಪ್ಲೋಡ್ ಮಾಡ್ತಾ ಇರ್ತೀವಿ.